ಇಂದಿರಾ ಗಾಂಧಿ ನೆನೆಸ್ಬೇಕ್ರಿ ಆಕಿನ, ಆದ್ರೆ ಮೋಸ ಮಾಡಿ ಹೊಡೆದ್ರೆ ಇಷ್ಟ ಆಕಿನ. ನಮ್ಮ ಕಾಂಗ್ರೆಸ್ ಬೇಕು. ಅದಕ್ಕೆ ನಾವು ಈ ಅಚ್ಚದಿನ ನೋಡಿ ನಮ್ಗೆ ಬೇಜಾರಾಗ್ಬಿಡುತ್ತೆ. ಈಗ ನಮಗೆ ಬದಲಾವಣೆ ಬೇಕಾಗಿದೆ. ಭ್ರಷ್ಟಾಚಾರ ಇನ್ನೂ ಹೆಚ್ಚಾಗಿದೆ, ಕರೀರಿ ಕಡಿಮೆ ಅಂತೂ ಆಗಿಲ್ಲ ಬಿಡ್ರಿ. ಭಾರಿ ಎಲ್ಲ ಕಡೆಗೂ ಚಲೋ ನೋಡ್ಕೊಂತೇವೆ. ಎರಡಕ್ಕೆ ಭಾರಿ ಸಲೋತ್ ಕೊಟ್ಟಾರ ಬಿಡ್ರಿ. ಆಕಿನಿಂದ ಇನ್ನೂ ನೆನೆಸಿ ನಾವು ಒಂದು ತುತ್ತು ಅನ್ನ ಉಣ್ಬೇಕು ನಾವು. ಏನೇನು ಮಾಡಿದ್ದಾರೆ? ಏನೇನು ಮಾಡ್ಯಾರ, ಬಡವ್ರಿಗೆ ಭಾಳ ಸೌಲಭ್ಯ ಕೊಟ್ಟಾಳ್ರಿ ಆಕೆ. ರೇಷನ್ ಕಾರ್ಡ್ ಮಾಡ್ಯಾಳ, ಭಾಳ ಸೌಲಭ್ಯ ಮಾಡ್ಯಾಳ ಬಿಡ್ರಿ ಆಕೆ. ಇಂದಿರಾ ಗಾಂಧಿ ನೆನೆಸ್ಬೇಕ್ರಿ ಆಕಿನ, ಆದ್ರೆ ಮೋಸ ಮಾಡಿ ಹೊಡೆದ್ರೆ ಇಷ್ಟ ಆಕಿನ. 10 ವರ್ಷ ಗೌರ್ಮೆಂಟ್ ನೋಡಿದ್ರಿ ಮೋದಿ ಅವ್ರದ್ದು. ಮೋದಿ ಅವ್ರು ಏನು ನಮಗೆ ಏನು ಸೌಲಭ್ಯ ಮಾಡೇ ಇಲ್ರಿ. ಬಡವ್ರ ಬಗ್ಗೆ ಏನು ಇಲ್ಲ ಇಲ್ಲ. ಇನ್ನು ರೈತರಿಗೆ ಮಾಡ್ಯಾನ, ಬಡಬಗ್ರಿಗೆ ಇಲ್ಲ ಇಲ್ಲ, ಮಾಡೇ ಇಲ್ಲ ಬಿಡ್ರಿ. ಏನು ಮಾಡ್ಯಾನ ನಾವು ರೈತರಿಗೆಲ್ಲ? ಏನು ಮಾಡಿಲ್ಲ ಅಂತೀರಿ? ಏನು ಮಾಡೇ ಇಲ್ರಿ. ಈಗ ಸಿದ್ದರಾಮಯ್ಯ ಗೌರ್ಮೆಂಟ್ ಬಂದೈತಲ್ಲ, ಏನು ಅನ್ಸ್ತದೆ? ಅವ್ರು ಭಾರಿ ಚಲೋ ನೋಡತ್ತಾರೆ, ಎಲ್ಲ ಕಡೆಗೂ ಭಾರಿ ಇದು ಮಾಡ್ಯಾರ ಬಿಡ್ರಿ. ಅವ್ರು ಏನೇನು ಮಾಡೋರೆ? ಏನು ತಿಂಗಳ 2,000 ರೂಪಾಯಿ ಕೊಡ್ತಾರೆ ರೀ. ಬಸ್ ಚಾರ್ಜ್ ಇದು ಮಾಡ್ತಾರೆ, ಸುಳ್ಳು ಮಾಡ್ಯಾರ. ಕರೆಂಟ್ ಬಿಲ್ ಕೊಟ್ಟಾರ. ಅಕ್ಕಿ ಕೊಡ್ಬೇಕಂದ್ರೆ ಮೋದಿ ಅವರು ಬಿಟ್ಕೊಂಡಿಲ್ಲ ರೀ. ಅವ ಬಿಟ್ಕೊಳ್ಳೋದಕ್ಕೆ ಪಾಪ ದುಡ್ಡು ಬಿಡಾತ್ ನಾವು. ಮತ್ತು ಕೇಂದ್ರದಾಗ ಅವಂದು ಐತೆ ಎಲ್ಲ ಮೋದಿದು ಐತಿ. ಮತ್ತು ಅವ್ನು ಬಿಟ್ಕೊಳ್ಳೋದಕ್ಕೆ ಪಾಪ ರೊಕ್ಕ ಕೊಡಾತ್ ಬಿಡ್ರಿ. ರೊಕ್ಕ ಕೊಡ್ತಾನೆ ಬಿಡ್ರಿ. ಒಳ್ಳೇದೈತೆ ಬಿಡ್ರಿ. ಭಾರಿ ಇದು ಮಾಡ್ಯಾನ ಬಿಡ್ರಿ. ನಿಮ್ಮ ಹೆಸರು? ಜಾಮಣ್ಣ ರೀ. ಜಾಮಣ್ಣ ಬಡಿಗ್ಯಾರಿ. ಎಲ್ಲ ಮಾತಾಡೋದು ಅಷ್ಟೇ, ಒಂದು ಮಾತಾಡೋದು ಅಷ್ಟೇ. 2 ರೂಪಾಯಿ ಕೆಜಿ ಅಕ್ಕಿ ಮೋದಿಯವ್ರು ಮಾಡಿದ್ರೆ, ನಮ್ಮ ಸಿದ್ದರಾಮಯ್ಯ ಮಾಡಿದ್ರೆ ಉಚಿತ ಅಂದ್ಬಿಟ್ಟವ. ಆದರೆ ಈಗ ತಿನ್ನೋದು ಉಣ್ಣೋದ್ರ ಬಗ್ಗೆ ದುಡಿಯೋದ್ರ ಬಗ್ಗೆ ಇಷ್ಟ ಗೊತ್ತು, ನಮಗೆ ರಾಜಕೀಯ ಗೊತ್ತಿಲ್ಲ. ಸಿದ್ದರಾಮಯ್ಯ ಚಲೋ ರೀ. ಮತ್ತು ನಾವು ಇಲ್ಲಿ ಮಣ್ಣು ತಿಂತೀವಿ, ಬರೀ ಕಬ್ಬು ಭೂಮಿಯಾಗ ಅಕ್ಕೇ ಇಲ್ಲ. ಅವನ ನಮ್ಗೆ ಸಹಾಯ ಮಾಡ್ಯಾನ. ಯಾರು? ಸಿದ್ದರಾಮಯ್ಯ ರೀ. ಈಗ ದೇಶಕ್ಕೆ ಕಾಂಗ್ರೆಸ್ ಬೇಕೋ ಬಿಜೆಪಿ ಬೇಕೋ? ನಮ್ಗೆ ಕಾಂಗ್ರೆಸ್ ಬೇಕ್ರಿ. ಯಾಕೆ ಕಾಂಗ್ರೆಸ್ ಬೇಕು? ನಮ್ಗೆ ಚಲೋ ಹಾಕೊಂತ ಮಾಡ್ತೀವಿ, ಅವ್ರಿಂದ ಕ್ಯಾಟ್ ಆಗಿಲ್ಲ ನಮಗೆ. ಏನೇನು ಮಾಡೋರು ಕಾಂಗ್ರೆಸ್ ಅವಾಗಿಂದ? ಈಗ ನಡೆದಿದ್ದು ಅಷ್ಟೇ ಗೊತ್ತಿರಪ್ಪ, ಹಿಂದಿನ ಗೊತ್ತಿಲ್ಲ. ಹಿಂದಿನ ಗೊತ್ತಿಲ್ಲ, ಮಳೆ ತಲೆ ಅಲ್ವಾ, ಗೊತ್ತಿರ್ಬೇಕಲ್ವ ನಿಮ್ಗೆ? ಇಲ್ರಿಪ್ಪ, ನಾವು ಅದಾಗ ಓಡಾಡೋ ಮುಂಜಾರಿಪ್ಪ. ಫಲಾನುಭವಿಗಳಲ್ವ ನೀವು? ಹ್ಞೂ ರೀ. ಅವಾಗಿಂದನೂ ಇಂದಿರಾ ಗಾಂಧಿ ಟೈಮಿಂದನೂ? ಹಾಂ ಅದಾವ್ರಿ. ಈಗಂತ ಈಗ ಸವಲತ್ತು ಭಾಳ ಐತ್ರಿ ನಮಗೆ. ಈಗ ಹೆಣ್ಮಕ್ಳು ಬಸ್ಸಿನ ಸೌಕರ್ಯ ಐತ್ರಿ, ಮತ್ತು ತಿಂಗಳ 2,000 ರೂಪಾಯಿ ಕೊಡ್ತಾರೆ. ಅದ್ರಲ್ಲಿಂದನೇ ನಮ್ಗೆ ಚಲೋ ಅನ್ಸೈತ್ರಿ. ನಿಮ್ಮ ಹೆಸರು? ಕನಕಪ್ಪ ರೀ, ಕನಕಪ್ಪ ಹರಿಜನ. ಮತ್ತೊಳ್ಳಿ ಈಗ ಹುಟ್ಟಿದಾರ ಏನು ಮಾಡ್ಬೇಕು, ದಬ್ಬ ಹಾಕೋಬೇಕ್ರಿ. ಮತ್ತು ರೇಷನ್ ಕಾರ್ಡ್ ಇಲ್ದ ಮತ್ತು ನಾವು ಅಕ್ಕಿ ಹೆಂಗೆ ತಂದು ಉಣ್ಬೇಕ್ರಿ? ಅಕ್ಕಿನೂ ಇಲ್ಲ, ರೇಷನ್ ಕಾರ್ಡೂ ಇಲ್ಲ. ಹೊಸ ರೇಷನ್ ಕಾರ್ಡ್ ರೀ. ಹಾಂ ರೀ. ಮತ್ತು ಹೊಳ್ಳಿ ಸ್ವಸ್ಥರಿಗೆ ಇದು ಮನೆ ಹಿರಿಯರಿಗೆ 200 ರೂಪಾಯಿ ಬರೋದು ಮಾಡ್ಯಾರ್ರಿ. ಮತ್ತು ಹೊಳ್ಳಿ ಹತ್ತಿಗಳಿಗೆ ಬರ್ತೈತ್ರಿ, ಅವ್ರ ರೇಷನ್ ಕಾರ್ಡ್ ಐತಿ. ಸ್ವಸ್ಥರು ಏನು ತಿನ್ಬೇಕ್ರಿ? ಆದ ಆಸರ 2,000 ರೂಪಾಯಿ ಹೊಳ್ಳಿ ನಮ್ಗೆ ಇಲ್ಲ. ಹತ್ತಿಗಳು ಕೊಡ್ತಾರ, ಇಲ್ಲಿಕಂದ್ರೆ ಇಲ್ಲ, ಅವ್ರ ಇಟ್ಕೊಂಡು ಮಜಾ ಮಾಡ್ತಾರೆ. ನಮ್ಗೆ 2,000 ರೂಪಾಯಿ ಎಲ್ಲಿಂದ ಬರ್ಬೇಕ್ರಿ? ಈ ಯೋಜನೆ ಬೇರೆ ಬೇರೆ ಯೋಜನೆಯಿಂದ ಬಡವ್ರಿಗೆಲ್ಲ ಸಹಾಯ ಆಗೈತೆ. ಹೋಗ್ಲಿ, ಸಹಾಯ ಐತ್ರಿ, ನಮಗೆಲ್ಲ ಐತ್ರಿ ಸಹಾಯ. ರೇಷನ್ ಕಾರ್ಡ್ ಇದ್ರೆ ಮತ್ತೆ ಮುಂದೆ ಅನುಕೂಲ. ರೇಷನ್ ಕಾರ್ಡ್ ಇಲ್ಲಲ್ಲ. ರೇಷನ್ ಕಾರ್ಡ್ ಅಲ್ಲ, ರೇಷನ್ ಕಾರ್ಡ್ ಆದ್ಮೇಲೆ ನಿಮ್ಗೂ ಸಹಾಯ ಆಯ್ತ ತಾನೆ? ಹಾಂ ಆಕತ್ರಿ. ಮಾಡಿಸ್ಕೋಬೇಕು ತಾನೆ? ಅದನ್ನ ಮಾಡಿಸ್ಕೊತೀರ ಮುಂದೆ? ಹಾಂ ಮಾಡಿಸ್ಕೋತೀವಿ. ಅಪ್ಲಿಕೇಶನ್ ಬಿಟ್ಟಿದಷ್ಟು ಅಪ್ಲಿಕೇಶನ್ ಹಾಕಿ. ಆಯ್ತಾ, ಮಾಡಿಸ್ಕೊಳ್ಳಿ. ಈಗ ಇನ್ನೊಂದು ಪ್ರಶ್ನೆ ನಿಮಗೆ. ಈಗ ಎಲೆಕ್ಷನ್ ಬಂತು ಹತ್ರಕ್ಕೆ. ಈಗ ಬಿಜೆಪಿಯಿಂದ ಪ್ರಹ್ಲಾದ್ ಜೋಶಿ ಅವರು, ನೀವು ನೋಡಿರ್ತೀರಿ, 20 ವರ್ಷದಿಂದ ಬರ್ತಾ ಇರ್ತಾರೆ. ನೀವು ಅಲ್ಲಿ ಬೇರೆ ಕಡೆಯಿಂದ ಇಲ್ಲಿಗೆ ಸೊಸೆ ಆಗಿರ್ಬೋದು ಅನ್ಸುತ್ತೆ, ನೋಡಿರ್ತೀರಿ, ಸರಿನಾ? ಈ ಕಡೆ ಈಗ ಹೊಸೂಟಿಯವ್ರು ನಿಂತವ್ರೆ. ಎಷ್ಟು ಅಭಿವೃದ್ಧಿ ಆಗೈತೆ ಈ ಕಡೆ ಎಲ್ಲ? ಆಗೈತ್ರಿ. ಆಗೈತ್ರಿ, ಆಗೋರ್ಗೆ ಆಗೈತ್ರಿ, ನಮಗೇನು ಇಲ್ಲಲ್ರಿ. 5 ವರ್ಷ ಆತ್ರಿ ನಾವು ಇಲ್ಲಿ ಬಂದು ಹೆಜ್ಜೆ ಇಟ್ಟು. ಇಲ್ಲಿವರೆಗೂ ರೇಷನ್ ಕಾರ್ಡ್ ಇಲ್ಲ. ಅದಕ್ಕೆ ರೇಷನ್ ಕಾರ್ಡ್ ಸೂಟ್ ಹಾಕವಂತಾರೆ. ಮತ್ತು ಮಕ್ಕಳು ಈಗ ಹುಟ್ಟಿದಾರೆಲ್ಲ ದಬ್ಬ ಹಾಕೋಬೇಕಂತ ನಾನು. ಈಗ ಬಂದಿದ್ದಷ್ಟು ಅಪ್ಲಿಕೇಶನ್ ಹಾಕೊಳ್ಳಿ. ಆಯ್ತ್ರಿ. ಈಗ ಇನ್ನೊಂದು ಕೇಳ್ಬಿಡ್ತೀನಿ. ಮೋದಿ ಗೌರ್ಮೆಂಟ್ ನೋಡಿದಲ್ಲ 10 ವರ್ಷದಿಂದ, ಏನು ಅನ್ನಿಸ್ತು? ಮೋದಿ ಅನ್ನಕಿನ ಮಾಡೋದು ಮಾಡ್ಯಾನ್ರಿ. ಇನ್ನು ಅನ್ಕಾರ ಈಗ ಏನು ಮಾಡಿಲ್ರಿ ಅವ್ ಮೋದಿ. ಮಾಡಿಲ್ರಿ. ಏನು ಮಾಡಬೇಕಿತ್ತು? ಏನ್ರಿ, ಎಲ್ಲರ ಬಡ್ರಿಗೆಲ್ಲ ಸಹಾಯ ಮಾಡ್ಬೇಕು. ಮತ್ತೊಳ್ಳಿ ಒಬ್ಬೊಬ್ರು ಹೆಣ್ಮಕ್ಳದು ಹುಟ್ಟಿರ್ತಾರ, ಮತ್ತು ಅವ್ರು ಬಡ್ರು ಇರ್ತಾರ, ಅವ್ರಿಗೆ ಸ್ವಲ್ಪ ಸಹಾಯ ಮಾಡ್ಬೇಕು. ಮತ್ತೇನಿಲ್ಲ ಅಂದ್ರೆ ಅವ್ರು ಏನು ತಿನ್ಬೇಕ್ರಿ? ಒಟ್ಟು ಸಹಾಯ ಮಾಡ್ಬೇಕು. ಹಾಂ, ನನ್ನ ಹೆಸರು ನಿರ್ಮಲಾ ರೀ. ಹಾಂ ರೀ. 10 ವರ್ಷದಿಂದ ಗೆದ್ಗಂತ ಬಂದಂಥ ಪ್ರಹ್ಲಾದ್ ಜೋಶಿ ಎಷ್ಟು ಮಟ್ಟಿಗೆ ಕೆಲಸ ಮಾಡೋರ, ಈ ಕಡೆ ಜನಸಾಮಾನ್ಯ ಕಷ್ಟ ಕೇಳೋರ ಅಂತ? ಸರ್, ನಾವು 2000 ನನ್ನದು ವೋಟಿಂಗ್ ಫಸ್ಟ್ ಬಂದಿದ್ದು 2008ರಾಗ. ಅಲ್ಲಿಂದ ನಾವು 2019 ಮಟನೂ 3 ಎಲೆಕ್ಷನ್ ಅವ್ರಿಗೆ ಓಟ್ ಹಾಕಿನ. 2009, 2014, 2019ರಲ್ಲಿ 3 ಸತ ಅವ್ರಿಗೆ ಹಾಕಿವಿ ನಾವು. 1ನೇ ಸತಿ ಏನು ಮಾಡಿದ್ವಿ, ಯಡಿಯೂರಪ್ಪ ಅಲ್ಲೇ ಇತ್ತು, ಏನೋ ಒಳ್ಳೇದು ಮಾಡ್ತಾರೆ, ನಮ್ಮದು ಅವಾಗ ಯಂಗ್ ಜನ್ರೇಷನ್ ಇತ್ತು, ಹಾಕಿದ್ವಿ. 2ನೇ ಸತ ಏನು ಮಾಡಿದ್ವಿ,
ಮೋದಿಯವರಲ್ಲೇ ಇತ್ತು. ಮೋದಿಯವರೇನೋ ದೇಶಕ್ಕೆ ಒಳ್ಳೇದು ಮಾಡ್ತಾರೆ, ಅವರಿಂದ ಏನೋ ಆಗ್ತದೆ ಅಂತೇಳಿ 2ನೇ ಸರಿ ಹಾಕಿದ್ವಿ. 3ನೇ ಸರಿನೂ ಮೋದಿಯವ್ರಿಗೆ ಓಟ್ ಹಾಕಿದ್ವಿ ನಾವು. 2019 ಹೌದೌದು, 2019ರಾಗ. ಆದರೆ ಈ ಸಾರಿ ಏನು ಮಾಡ್ಬೇಕು ನಾವು, ನಮಗಿದು ಅಚ್ಚೇ ದಿನ ಬೇಡಾಗ್ಬಿಟ್ಟೈತೆ ನೋಡಿ ನೋಡಿ. ಯಾಕಂದ್ರೆ ನಾವು ಜಗತ್ತು ಸುತ್ತೀವಿ ರೀ, ಅದಕ್ಕೆ ನಾವು ಈ ಅಚ್ಚೇ ದಿನ ನೋಡಿ ನಮ್ಗೆ ಬೇಜಾರಾಗ್ಬಿಟ್ಟೈತಿ. ಈಗ ನಮಗೆ ಬದಲಾವಣೆ ಬೇಕಾಗಿದೆ, ನಿಜವಾದ ಅಚ್ಚೇ ದಿನ ಬೇಕಾಗೈತೆ. ನಿಜವಾದ ಅಚ್ಚೇ ದಿನ ಅಂದ್ರೆ ಸರ, ಈಗ ನಾವೇನೋ ದುಡಿಯೋ ಶಕ್ತಿ ಐತ್ರಿ ನಮಗೆ, ನಾವು ದುಡ್ಕೊಂಡು ತಿಂತೇವೆ. ಜನಸಾಮಾನ್ಯರಿಗೆ ರೀ ಬೇಕಾಗಿರೋದೇನು ರೀ, ಜನರಿಗೆ ಉದ್ಯೋಗ ಬೇಕು ರೀ, ಯುವಕರಿಗೆ ಉದ್ಯೋಗ. ಅವ್ರು 2 ಕೋಟಿ ಉದ್ಯೋಗ ಕೊಡ್ತಾನಂದ್ರೆ ವರ್ಷಕ್ಕೆ, 10 ವರ್ಷ ಆಯ್ತು, 20 ಕೋಟಿ ಉದ್ಯೋಗ ಕೊಡ್ಬೇಕಿತ್ತು ಅವರು 10 ವರ್ಷದಾಗ 2 ಕೋಟಿ ಕೊಟ್ಟರಿಲ್ಲ ಗೊತ್ತಿಲ್ಲ. ಇನ್ನೊಂದು ವಿದೇಶದೊಳಗೆ ಕಪ್ಪೋಣ ಐತಿ, ಅದನ್ನು ತರ್ತೀವಿ ಅಂತಂದ್ರೆ ಅದನ್ನು ತರೋದು ಹೋಗ್ಲಿ, ಅದ್ರ ಬಗ್ಗೆ ಈಗ ಮಾತನ್ನೂ ಆಡೋಂಗಿಲ್ಲ ಅವರು. ಮತ್ತು ಹೊಳ್ಳಿ ಏನು ಹೇಳಿದ್ರೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂದ್ರೆ ಅದನ್ನೂ ನಿರ್ಮೂಲನೆ ಮಾಡಲಿಲ್ಲ ಅವರು. ಭ್ರಷ್ಟಾಚಾರ ಇನ್ನೂ ಹೆಚ್ಚಾಗಿದ್ದು ಕರೆ ರೀ, ಕಡಿಮೆ ಅಂತೂ ಆಗಿಲ್ಲ. ಇವಾಗ ಒಂದು ಯಾವುದೋ ಸಮಾಜದೊಳಗೆ ಯಾವನೋ ಒಬ್ಬ ವ್ಯಕ್ತಿ ಏನೋ ಅತ್ಯಾಚಾರ ಮಾಡ್ತಾನೆ, ಏನೋ ಕೊಲೆ ಮಾಡ್ತಾನೆ, ಆ ವ್ಯಕ್ತಿ ಅಂತ ನೋಡ್ಬೇಕು. ಕೊಲೆನ ಅವ ಯಾವ ಕೊಲೆಗಾರ ನಾವು, ಅವ ಯಾವುದೋ ಧರ್ಮ ಯಾವ್ದು ಜಾತಿ ಇರಲ್ಲ ಅವಂಗೆ. ಕೊಲೆಗಾರನ ಅಂತ ನೋಡ್ಬೇಕು. ಏನು ಮಾಡ್ತಾರೆ, ಎಲೆಕ್ಷನ್ ಟೈಮ್ ಅಲ್ಲಿ ಏನು ಮಾಡೋದು, ಹೋಗಿ ನಿಂತ್ಬಿಡೋದು. ಹಿಂದೂ ಕೊಲೆ ಆಯ್ತು, ಹಿಂದೂಗಳ ಮೇಲೆ ದೌರ್ಜನ್ಯ ಆಗತೈತಿ. ಮತ್ತು ಇವರೇ ಅದಾರಲ್ಲ ರೀ ಸೆಂಟ್ರಲ್ನಾಗ, ಅವರು ಅದಾರ. ಲಾಸ್ಟ್ ಇಯರ್ ಸ್ಟೇಟ್ದೊಳಗೆ ಅವರೇ ಇದ್ರಲ್ಲ. ಮತ್ತು ಪ್ರವೀಣ್ ನೆಟ್ಟಾರು ಸತ್ತ, ಪರೇಶ್ ಮಿಸ್ತಾ ಸತ್ತ, ಮತ್ತು ಹೇಳಿ ಹರ್ಷ ಸತ್ತ ಶಿವಮೊಗ್ಗದೊಳಗೆ. ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ. ಜನಸಾಮಾನ್ಯರಿಗೆ ಏನು ಬೇಕು ರೀ, ಈ ಧರ್ಮ ಜಾತಿ ಬೇಡ್ರಿ, ಉದ್ಯೋಗ ಬೇಕು ಅವ್ರಿಗೆ. ಏನಪ್ಪ ಆರೋಗ್ಯ ಸೇವೆ ಬೇಕು, ಮೂಲ ಸೌಕರ್ಯ ಬೇಕು. ಆ ಮೂಲ ಸೌಕರ್ಯ ಆದ್ರೆ ದೇಶ ಅಭಿವೃದ್ಧಿ ಆಗ್ತೈತಿ. ನಾನು ಅಭಿವೃದ್ಧಿ ಆಗ್ದಂಗನ ನನ್ನ ಮನೆ ಅಭಿವೃದ್ಧಿ ಆಗ್ದಾನ ದೇಶ ಉದ್ಧಾರ ಆಗ್ತೈತಿ ಅಂತಂದ್ರೆ ಅದು ನಾನಂತೂ ನಂಬಂಗಿಲ್ಲ. ಅದು ಕನಸ್ರಿ, ಅದು ದೇಶ ಉದ್ಧಾರ ಯಾವಾಗ ಆಗ್ತೈತೆ ರೀ, ನಾನು ಅಭಿವೃದ್ಧಿ ಆಗ್ಬೇಕು, ನನ್ನ ಮನೆ ಅಭಿವೃದ್ಧಿ ಆಗ್ಬೇಕು, ಆಮೇಲೆ ದೇಶ ಆಗ್ತದೆ ರೀ. ಇದೆಲ್ಲ ಅಭಿವೃದ್ಧಿ ಎಲ್ಲಿದ್ರಿ ಅಂದ್ರೆ ನ್ಯೂಸ್ ಚಾನಲ್, ಈ ಏನು ನಮ್ಮ ಗೋಧಿ ಮೀಡಿಯಾ ಅದಾವಲ್ಲ ರೀ, ಆ ಗೋಧಿ ಮೀಡಿಯಾದಾಗ ಅಷ್ಟೇ ಇದ್ದದು. ಮೋದಿ ಏನು ಮೋದಿ ಏನು ಮಾಡ್ತಾನೆ, ಮೋದಿ ತೊಗೊಂಡು ನಮ್ಮ ಊರಿಗೆ ಬರ್ತಾನೆ ರೀ. ಮೋದಿ ಎಲ್ಲಿರ್ತಾನೆ ರೀ, ದಿಲ್ಲಿ ಒಳಗೆ ಇರ್ತಾನೆ. ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ವ್ಯಕ್ತಿ ಬೇಕು, ಪಕ್ಷ ಯಾವ್ದಾರು ಇರಲಿ, ಕೆಲಸ ಮಾಡೋವಂಥವ್ರು ಬೇಕು. ಈ ಪ್ರಹ್ಲಾದ್ ಜೋಶಿ ಅವ್ರಿಗೆ ನಾವು 3 ಸಲ ನಾನು ಹಾಕೀನಿ ರೀ, ಏನು ಮಾಡಿಲ್ಲ ಅವರು. ಅದಕ್ಕೆ ಇಷ್ಟ ಬದಲಾವಣೆ ಬೇಕಾಗೈತಿ. ಒಳ್ಳೆ ಹುಡುಗಗೆ ನಾವು ಓಟ್ ಹಾಕ್ತೀವಿ. ನಿಮ್ಮ ಹೆಸರು? ಶ್ರೀಕಾಂತ್.